ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಮೋऽಧ್ಯಾಯಃ. ಅಕ್ಷರಬ್ರಹ್ಮಯೋಗಃ. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಹೇ ಭರತರ್ಷಭ, ಸಾಧಕರಾದವರು ಯಾವಾಗ ಮರಣ ಹೊಂದಿದರೆ ಹಿಂದೆ ಬರುವ ಮತ್ತೆ ಹಿಂದೆ ಬಾರದ ಎರಡೂ ಕಾಲಗಳನ್ನು ನಿನಗೆ ಹೇಳುತ್ತೇನೆ. ಎಲ್ಲದಕ್ಕೂ ಕಾಲ ಎಂಬುದು ಬಹಳ ಮುಖ್ಯ. ಕೆಲವರು ಕಾಲವನ್ನು ಉತ್ತಮ ಚಿಕಿತ್ಸಕ ಎನ್ನುತ್ತಾರೆ. ಹಳೆಯದನ್ನು ಮರೆಸಿ ಸದಾ ನಿತ್ಯ ನೂತನವನ್ನು ತೋರುವ ಕಾಲ ಹಳೆಯದನ್ನು ಮರೆಸಿ ಪರಮಾನಂದ ನೀಡಬಲ್ಲದು. ಯಾವುದೂ ಶಾಶ್ವತವಲ್ಲ. ಮನುಷ್ಯ ತನ್ನ ಹಿಂದಿನದನ್ನು ಮರೆತು ಕಾಲದ ಜೊತೆಯಲ್ಲಿ ನಡೆದರೆ ಯಾವುದೇ ಚಿಂತೆ ಇಲ್ಲದೆ ಸುಂದರ ಜೀವನ ನಡೆಸಬಹುದು. ಪ್ರತಿ ಕ್ಷಣವೂ ಬದಲಾಗುವ ಕಾಲ ನಿತ್ಯ ನಿರಂತರ. ಹಳೆಯ ಕೆಟ್ಟ ಕಾಲವನ್ನೇ ಮೆಲುಕು ಹಾಕುತ್ತಾ ಆ ಸಮಯವನ್ನು ಆಗಾಗ ತನ್ನ ಮನಸ್ಸಿನಲ್ಲಿ ಸೃಷ್ಟಿಸಿಕೊಂಡು ದುಃಖ ಪಡುವ ಮನುಷ್ಯ ಬದಲಾದ ಕಾಲದಲ್ಲಾದ ಬದಲಾವಣೆ ಗುರುತಿಸಲಾರ. ತನ್ನದೇ ಲೋಕದಲ್ಲಿ ವಿಹರಿಸುತ್ತಾ ತನ್ನೆದುರಿಗೆ ಸುಂದರ ಪರಿಸರವಿದ್ದರೂ ಅನುಭವಿಸಲಾರ. ಯಾವ ಕಾಲದಲ್ಲಿ ಮರಣ ಹೊಂದಿದರೆ ಜೀವಿಗಳು ಪುನರ್ಜನ್ಮ ಪಡೆಯುತ್ತಾರೆ ಮತ್ತು ಯಾವ ಕಾಲದಲ್ಲಿ ಮರಣ ಹೊಂದಿದರೆ ಶಾಶ್ವತ ಭಗವಂತನನ್ನೇ ಪಡೆಯುತ್ತಾರೆ ಎಂಬ ವಿಷಯ ತಿಳಿಸಲು ಮುಂದಾಗಿರುವ ಭಗವಂತ ಸಾಧಕರಿಗೆ ಹೊಸ ದಾರಿ ತೋರುತ್ತಿದ್ದಾನೆ. ಮನುಷ್ಯ ಇಚ್ಛಾಮರಣಿ. ಆತ ದೇಹ ಬಿಡುವ ನಿರ್ಧಾರ ಮಾಡದ ಹೊರತು ಪ್ರಾಣ ಹೋಗದು. ಪ್ರಾಣಾಯಾಮಾದಿ ಕೆಲವು ಕ್ರಿಯೆಗಳ ಮೂಲಕ ತಮ್ಮ ಪ್ರಾಣವನ್ನು ನಿಯಂತ್ರಿಸಿ ತಾವು ಯಾವಾಗ ದೇಹ ಬಿಡಬೇಕೆಂದು ನಿರ್ಧರಿಸಬಲ್ಲ ವ್ಯಕ್ತಿಗಳಿಗೆ ಭಗವಂತ ಇನ್ನು ಮುಂದೆ ಹೇಳುವ ಶ್ಲೋಕಗಳ ಮಾತಿನಿಂದ ಉತ್ತಮ ಸಹಾಯವಾಗುತ್ತದೆ. ಹರಿ ಓಂ ತತ್ಸತ್.